ಕೆಂಪಳೆ ಸೈಡು. ಹೌದಾ? ಎಲ್ಲ ನೋಡು ಒಂದೇ ಕಾಯಿ ಬರೋದು. ಇದು ಅದೇ ಕೇಳೋವಾಗ ನನಗೇನು ಬೇಜಾರಾಗಲ್ಲ. ವ್ಯಾಪಾರ ಕೊಡ್ತೀನಿ ಸರ್. ಎಷ್ಟು ಕಾಯಿಗೆ? 55 ಕಾಯಿ. ಇದು ಸೇರಾ? ಎಷ್ಟು 55 ಕಾಯಿ? 1000 ಹೇಳಿದ್ದು? ಎಷ್ಟು? 8,000. 55 ಕಾಯಿಗೆ ಎಲ್ಲ ಕೆಂಪುತೊಡೆ ಅಲ್ವಾ? ಡಿಮ್ಯಾಂಡ್ ಇದೆ ಕೆಂಪುತೊಡೆ. ಹಾಲಿದ್ದಂಗೆ ಡಿಮ್ಯಾಂಡು. ಕರೆಕ್ಟ್ ಕರೆಕ್ಟ್. ಒಳ್ಳೆ ಬಜಾರ ಇದು ಅಲ್ವಾ? ಇನ್ನೊಂದು 15 ದಿನ ಹೋಗ್ಲಿ ನೋಡಿ, ಇನ್ನೂ ರೇಟ್ ಜಾಸ್ತಿ ಆಗುತ್ತೆ. ಆಗ್ತೈತೆ. ಹಾಲಿದ್ದಂಗೆ ವ್ಯಾಪಾರ ನಡೀತಾ ಐತಿ. ಗೊತ್ತಾಗುತ್ತೆ. ಅದು ಒಡೆಯೋದೇ ಗೊತ್ತಾಗುತ್ತದ್ದು. ಅದು ಮರದ ಮೇಲೆ ನೋಡಿದಿರ್ತದೆ. ಇನ್ನೊಂದು 2 ತಿಂಗಳು ನಡೆಯುತ್ತಾ ಸೀಸನು? ನಡೆಯುತ್ತಲ್ವಾ? ಅಲ್ವಾ? ಇನ್ಮೇಲೆ ರೇಟ್ ಜಾಸ್ತಿನೇ ಆಗುತ್ತಲ್ವಾ? ಅಲ್ವಾ? ಮಾಲು ಕಡಿಮೆ ಆದಂಗೆ ಅದೇ ರೇಟ್ ಜಂಪ್ ಆಗ್ತಿದೆ. ಅದೇ ಅಲ್ವಾ? ಕ್ವಾಲಿಟಿ ಬಂದ್ರೆ ಡಿಪೆಂಡ್ ಆದಂಗೆ ವ್ಯಾಪಾರ. ಪಕ್ಕ ಮಾಲಿದ್ದ ಪಕ್ಕ ಒಳ್ಳೆ ದುಡ್ಡು ಆಗ್ತೈತಿ. ಆಮೇಲೆ ಮಾಲು ಹಂಗೆ ಬರ್ಬೇಕಲ್ಲ. ಈಗ ಏನಾಗಿದೆ, ಒಂದು ಅರ್ಧ ಮುಕ್ಕಾಲು ಮಾಲ್ ಹೋಗ್ಬಿಟ್ಟಿದೆ ಈಗ ಅಲ್ವಾ? ನಮ್ಮ ಮಾರ್ಕೆಟ್ ಒಳ್ಳೆ ಮಾಲ್ ಇದು. ನಟಿ ಮಾರ್ಕೆಟ್, ಹೊರಗಡೆ ಮಾರ್ಕೆಟ್ ಹಂಗಿದಲ್ಲ ಅಲ್ವಾ? ಇಲ್ಲಿ ನಮ್ಮ ಚೋಳೂರು ಮಾರ್ಕೆಟ್ ಎಲ್ಲರೂ ಇಷ್ಟಪಡ್ತಾರೆ ಅಲ್ವಾ? ಗೊತ್ತ ಮಾಲ್ ಸಣ್ಣ ಆಗ್ತೈತೆ, ದೊಡ್ಡದಿರಲ್ವಾ? ರೈಟ್ ಕಮ್ಮಿ ಆಗ್ತೈತಿ. ಅದೇ ಅಲ್ವಾ? ರೈಟ್ ಅಂತ ರೈಟ್ ಇರಲ್ವಾ? ಮ್ಯಾಕ್ಸಿಮಮ್ ಕಮ್ಮಿ ಆಗ್ಬಿಡುತ್ತೆ. ಆಗ್ಲಿ ಸಣ್ಣ ಬದೈತಲ್ಲ, ಸೆಲೆಕ್ಷನ್ ಬರಲ್ಲ ಇನ್ನ. ಎಲ್ಲ ಪುಡ್ಗಾಯಿ ಸಣ್ಣ ರೈಟ್ ಕಮ್ಮಿ. ಬುಧವಾರ ಗುರುವಾರ 2 ದಿನ ಮಾರ್ಕೆಟ್ ಇಂಪಾರ್ಟೆಂಟ್. ಒಂದೇ ಲಂಸಮ್ ಬರಲ್ಲ. ಮೊದಲು ಗುರುವಾರ ಶುಕ್ರವಾರ ಇತ್ತು, ಈಗ ಬುಧವಾರ ಗುರುವಾರ ಇದೆ. ನೋಡಿ ಎಷ್ಟೊಂದು ವಹಿವಾಟು ನಡೆಯುತ್ತೆ. ಒಂದು ನೆಲಮೂಲದ ಹಣ್ಣು ನೋಡಿ ಯಾವ ಸ್ಟೇಟಸ್ ಬಂದ್ಬಿಡ್ತದು. ಇಡೀ ಕರ್ನಾಟಕದ ಮೂಲೆಗೆ ಹೋಯ್ತು. ರಾಷ್ಟ್ರದ ಗಮನ ಕೂಡ ಸೆಳೆದಿದೆ ಇದು ಅಲ್ವಾ? ಕೆಂಪು ಹಲಸು ಇದೆಯಲ್ವಾ? ಹಾಗಾಗಿ ಶಂಕರ ಹಲಸು ಮತ್ತು ಸಿದ್ದು ಹಲಸು ಬರಲ್ಲ ಇಲ್ಲಿಗೆ. ಬರಲ್ಲ ಶಂಕರ ಹಲಸು ಮತ್ತು ಶಂಕರ ಹಲಸು ಸಿದ್ದು ಹಲಸು ಬರಲ್ಲ. ಅವು ಪೇಟೆಂಟ್ ಆಗಿದಾವೆ. ಕೆಂಪು ಹಲಸು ಹಳದಿ ಹಲಸು ಬರುತ್ತೆ ಅಲ್ವೇನ್ರಿ? ಇಲ್ಲೇ ಉತ್ಪತ್ತಿ ಮಾಡಿರೋದು. ಹೌದು. ಹೌದಾ? ಮರ ತಂದಿದ್ದಿ, 70 ಅವ್ರಿಗೆ ಕೊಟ್ಟಿದ್ದಿ. ಸಿದ್ದು ಹಲಸಿಂಕೆ ಅಂತ ಮಾಡಿ ಹಾಕ್ಬಿಟ್ಟು ಅಲ್ವಾ? ಪೇಟೆಂಟ್ ಆಗ್ಬಿಡ್ತದು. ಆಮೇಲೆ ಶಂಕರ ಹಲಸು ಪೇಟೆಂಟ್ ಆಗ್ಬಿಡ್ತು ಅಲ್ವಾ? ಕರೆಕ್ಟ್. ನೋಡಿ ಒಂದು ನೆಲಮೂಲದ ಹಣ್ಣು ಮುಂಚೆ ಯಾರು ಹಲಸಿನ ತಿಂತಾನೆ ಇರ್ಲಿಲ್ಲ ಅಲ್ವಾ? ಈಗ ನೋಡಿ ಅದೀಗ ನೋಡಿ. ಭೂಮಿ ಅಂತ ನೆಲ ಎಲ್ಲೂ ತುಮಕೂರು ಜಿಲ್ಲೆ ಯಥೇಚ್ಛವಾಗಿ ಇದು ಕೆಬ್ಬೆ ನೆಲ ನೋಡಿ ಸಮಯ ಅಷ್ಟು ರುಚಿ ಬರ್ತೈತೆ, ಅಷ್ಟು ತುಮಕೂರು ಜಿಲ್ಲೆ ಇದಾವಲ್ಲ, ಯಥೇಚ್ಛವಾಗಿ ಹಲಸಿನ ಮರಗಳೇ ಬೆಳಿತಾವೆ. ಯಾಕಂದ್ರೆ ಇಲ್ಲಿನ ಹವಾಗುಣ ಹಂಗಿದೆ. ಆಮೇಲೆ ಕೆಮಿಕಲ್ ಫ್ರೀ ಇದು. ಕೆಮಿಕಲ್ ಫ್ರೀ ಒಳ್ಳೆ ಸೈಜ್ ಬರುತ್ತೆ. ಕೆಬ್ಬೆನೆಲ್ಲ ಸ್ಟ್ರೇಟ್ ಇರ್ತದೆ, ಒಳ್ಳೆ ದಪ್ಪ ಇರ್ತದೆ. ಕೆಮಿಕಲ್ ಫ್ರೀ ನೋಡಿ ಇದು. ಯಾವ್ದು ಕೆಮಿಕಲ್ ಇಲ್ವಲ್ಲ? ಕೆಮಿಕಲ್ ಇಲ್ಲ ಅಲ್ವಾ? ಕೆಮಿಕಲ್ ಫ್ರೀ ಇರೋದ್ರಿಂದ ಮಂಜುನಾಥ್ 1-2 ತಿಂಗಳು ಬರುತ್ತಾ? 2 ತಿಂಗಳು ಬರುತ್ತೆ. ಹೌದಾ? ಹೆಂಗೆ ಮುಂದಿನ ದಿನಗಳು ಸ್ವಲ್ಪ ರೇಟ್ ಜಾಸ್ತಿ ಆಗೋದಾ? ಜಂಪ್ ಆಗುತ್ತೆ ಕಾಯಿ ನೀಟಾಗಿ ತರಬೇಕು. ರೈತರು ನೀಟಾಗಿ ಕಾಯಿ ತಗೊಂಬಂದ್ರೆ ನೀವು ಸುಮಾಸಲ್ಲಿ ಹೇಳ್ತಾ ಇದ್ರಿ ಮಾತು. ಈಗ ಒಂದು ಅಂಗಡಿಯಲ್ಲಿ ನಾವು ಹೋದ್ರೆ ಬಾಳೆಹಣ್ಣು ತಗೊಂಡ್ಬೇಕಾದ್ರೆ ಒಂದು ಬಾಳೆಹಣ್ಣು 4 ಸಲ ತಿರುಗಿಸ್ತೀವಿ. ಅದೇ ಒಂದು ಕಪ್ಪಾಗಿರೋ ನೀವು ತಾಂತೀರಾ? ಮತ್ತೆ ಇವರು ಪಾರ್ಟಿಗಳು ಅಷ್ಟೇ ನೀಟಾಗಿ ತಗೊಂಬನ್ನಿ. 100 150 ಚೆನ್ನಾಗಿ ಏನಾರ ಸಪೋರ್ಟ್ ಮಾಡಿ ಇಳಿಸ್ಬೇಕು, ತಗೊಳ್ಳಿ. ಕರೆಕ್ಟ್. ಒಳ್ಳೆ ಮಾತಾಡೋದು. ನೀವು ಸುಮಾರು ಸರಿ ಹೇಳ್ತಾ ಇದ್ದೀರಾ. ಬಜಾರಲ್ಲಿ ನೀಟಾಗಿ ಕಾಯಿ ತಗೊಂಬಂದ್ರೆ 4 ಕಾಸು ಸಿಗುತ್ತೆ, ರೈತರಿಗೂ ಸಿಗುತ್ತೆ, ಖಂಡಿತ ಅವರು ಮಾರೋರ್ಗೂ ಎಲ್ಲರಿಗೂ ಸಿಗುತ್ತೆ ಅಂತ ಹೇಳಿ ತಗೊಂಬಂದ್ರೆ ಕಾರಣಕ್ಕೂ ಸಿಗಲ್ಲ. 2 ತಿಂಗಳು ಬರುತ್ತೆ ಸರ್ ಕಾಯಿ. ಒಂದು ಸಂತೆ ಸುಮಾರು ಜನಕ್ಕೆ ಹೊಟ್ಟೆ ತುಂಬಿಸುತ್ತೆ. ಅವ್ರಿಗೂ ಸಿಗುತ್ತೆ, ಇವ್ರಿಗೂ ಸರ್. ಒಬ್ಬ ಬಂದ್ರೆ ಮನೆಯಲ್ಲಿ 9 ಜನ ವ್ಯಾಪಾರದವರು ಇರ್ತಾರೆ. 9 ಜನ ತಿನ್ಬೋದು ಅವರು. 10 ಜನ ಜೀವನ ಮಾಡ್ತಾರೆ. ಖಂಡಿತ ಒಂದು ಕಾಯಿಂದ ಸುಮಾರು ಕಮಿಷನ್ ಇಟ್ಟ ಲಗೇಜ್ ಬಾಡಿಗೆ
ಹಾ, ಹಾ. ನೋಡಿ ಒಂದು ಕಾಯಿಂದ 10 ಜೀವನ. ನೋಡಿ ಸರ್ ಈ ತರ ಹಿಂಗೆ ಎಷ್ಟಾಗಿ ತಾಮತ್ತರ ಕಾಯಿ ಇದು ಮರದಲ್ಲೇ ಹೊಡೆದಾಗಿದೆ. ಅಲ್ಲಿಂದ ತಾನೇ ಮಾರೋನು ಅವ್ನು ಬೇರೆ ಕೊಡೋನು ಇದು 10-15 ಕೈ ಚೇಂಜ್ ಆಗ್ತಾ ಇರ್ತದೆ ಲಾಯ್ಟ್ 11 ತಿಂತಾ ಇರ್ತಾರೆ ಅಲ್ವಾ ಅವ್ರು ಹೇಳಿದ ಬೆಲೆ ಅವ್ರಿಗೆ ದುಡ್ಡು ಹೇಳಿದ ಬೆಲೆ ಅಲ್ವಾ ಕರೆಕ್ಟ್ ಕರೆಕ್ಟ್. ಕುಂತ ಮಾರೇನಿ ಕಡಿಮೆ ಬೆಲೆ ಏನೇ ನೀಟಾಗಿ ವ್ಯವಹಾರ ಮಾಡಿದ್ರು ಕುಂತ ಮಾರೇನಿಗೆ ದುಡ್ಡು ಅದು ಎಲ್ಲಾ ವ್ಯವಹಾರದ ಲಕ್ಷಣಗಳೇ. ಲಕ್ಷಣಗಳು ಅದು. ಹೇಳಿ ಸರ್ ಹೇಳಿ. ನೋಡಿ ಸರ್ ಈ ತರ ಹಿಂಗೆ ರೈತರು ಇಲ್ಲ ರೈತರು ಮರದಿಂದ ರಬ್ಬರ್ ಅಂತ ಎತ್ತಾಕ್ತಾರೆ. ರಬ್ಬರಿಂದ ಎತ್ತಾಕಿರೆ ಈ ಕಾಯಿ ಹೊಡೆದೋಗುತ್ತೆ. ಇದಕ್ಕೆ ಬೇಡಿಕೆ ಇರಲ್ಲ. ತಾಂಡೋದನು ತಾಂಡೋಗಿರೋನು 4 ಕಾಸು ಸಂಪಾದಿಸಕ್ಕಾಗಲ್ಲ. ಆದ್ರಿಂದ ದಯವಿಟ್ಟು ರೈತರಿಗೆ ಹೇಳೋದು ನಾವು ಅಷ್ಟೇ ನೀಟಾಗಿ ಕಾಯಿ ತಗೊಂಬನ್ನಿ ಅಂತ ನಾವು ಸರಿ ಏನಾರ ಸಪೋರ್ಟ್ ಇಟ್ಕೊಂಡು ಇಳಿಸಿ ಅಂತ. ಅಲ್ಲೇ ಹಗ್ಗ ಹಾಕೊಂಡು ಇಳಿಸ್ಬೇಕು. ಅಕಸ್ಮಾತ್ ಮೇಲ್ಗಡೆ ಹೋಗುತ್ತೆ ಅಲ್ಲಿ ತರಕ್ಕಾಗಲ್ಲ ಅಂತಾರ ಸರ್ ಆ ಕಾಯಿ ಬಿಟ್ಟು ಬಂದ್ಬಿಡಿ. ಬಿಟ್ಟು ಬಂದ್ಬಿಡಿ. ಜೀವಕ್ಕೇನೆ ದೊಡ್ಡದಲ್ಲ ಅದು. ಜೀವಕ್ಕೇನೆ ದೊಡ್ಡದಲ್ಲ ಅದು. ಹೌದೌದು ಖಂಡಿತ ದೊಡ್ಡದಲ್ಲ. ಎಲ್ಲ ಡ್ಯಾಮೇಜ್ ಬರುತ್ತೆ. ಒಂದಿನ ಸುಮಾಸಲ್ಲಿ ಹೇಳ್ತಾ ಇರ್ತಾರೆ ಈ ಮಾತು. ನಂಬರ್ ಕೊಡಿ ಸರ್ 9945 94 2057 ಮಂಜುನಾಥ್. ಆಯ್ತು ಮಾಹಿತಿ ಕೊಡ್ತಾರಲ್ಲ, ಮಾಹಿತಿ ಕೊಡ್ಬೇಕಲ್ಲ. ಅಲ್ಲೆಲ್ಲ ಮಾಹಿತಿ ಕೊಡ್ಬೇಕಲ್ಲ, ಮಾಹಿತಿ ಕೊಡ್ಬೇಕು, ಕನ್ವಿನ್ಸ್ ಮಾಡ್ಬೇಕು. ಇವ್ರು ಹೇಳಿದ ಮಾತನ್ನ ಇದು ಮಾಡ್ಕೋಬೇಕು. ಇಲ್ಲ ಹೊಡೆದಿಲ್ಲ ಇದು ಮರದ ಮೇಲೆನೆ ಇದಾಗಿರೋದು. ಹೌದು ಸರ್ ಅದ ಬಂದು ಬೀರಿ ಹೊಡ್ಕೊಂಡಿದ್ದು ಹಣ್ಣು ಆಗಿರೋದು ಮರದಲ್ಲಿ. ಸರಿ ಎಕ್ಸಾಂಪಲ್ ಕೆಳಗ್ ಬಿದ್ದು ಹೊಡ್ತಾರ ಹಣ್ಣಲ್ಲ. ಆಯ್ತು ಒಂದ್ ಕಾಯಿ ಬಿಟ್ಬಿಡಿ. ಒಂದ್ ಕಾಯಿ ಈ ಲಾಟಲ್ಲಿ ಒಂದ್ ಕಾಯಿ ಮರದಲ್ಲಿ ಹಣ್ಣು ಬಂದಿದೆ. ಹೋಗಿ ಓಕೆ ನೋಡಿ ಆ ಗಾಡಿ ಹತ್ರ ಹೋಗೋಣ ಸರ್. ಎಷ್ಟು ಕಾಯಿ ಡ್ಯಾಮೇಜ್ ಇದೆ ನೋಡಿ. ನೋಡಿ ಬನ್ನಿ ಸರ್ ಇಲ್ಲಿ ಬನ್ನಿ ನೋಡಿ ಬನ್ನಿ ಸರ್. ನೋಡಿ ಅಲ್ಲಿ ಒಳಗಡೆ ಇದೆಯಲ್ಲ ಕಾಯಿ, ಆ ಕಾಯಿ ಏನ್ ಕಷ್ಟ ನೋಡಾಕಿ ಬಂದ್ರಿ. ಆ ಕಾಯಿ ಬಿಟ್ಟು ಬನ್ನಿ. ಈಗ ಹೊಡೆದಿರೋದ್ರಿಂದ ಈ ಲಾಟ್ಗೆ 200 ರೂಪಾಯಿ 300 ರೂಪಾಯಿ ಡೌನ್ ಮಾಡ್ತೀವಿ ನಾವು ವ್ಯಾಪಾರ. ಅದಕ್ಕೆ ನಾವು ರೈತರಿಗೆ ಅಷ್ಟೇ ಹೇಳೋದು. ಅಲ್ಲಿ ನೋಡಿ ಸರ್ ಅವ್ರು ನೋಡ್ಕೊಳ್ಳಿ ಸರ್, ಆ ರೈತ ನೋಡ್ಕೊಳ್ಳಿ ಸರ್ ಗಾಡಿ ನೋಡಿ ಎಷ್ಟು ಕಾಯಿ ಲಾಸ್ ಮಾಡ್ಕೊಂಡು ಲಾಸ್ ಹೋದ್ವಾರ ಎಲ್ಲ ಏನ್ ಕಾಸು ಅಂತ ಕೇಳಿ ಎಲ್ಲಿ ಕಾಯಿಗಳೆಲ್ಲ ಕೊಳ್ತು ಎಲ್ಲ ಧ್ವಂಸ ಆಗಿದೆ. ಅಂದ್ರೆ ಇಳಿಸ್ಬೇಕಾದ್ರೆ ಏನು ಕೇಳಿ ಮಾಡಿ ಬೀಳಿಸ್ಬಿಡ್ತಾರೆ. ತೆಂಗಿನಕಾಯಿ ಏನು ಸಪೋರ್ಟ್ ಇಲ್ದಲೆ ಇಳಿಸ್ಬಿಡಲ್ವಾ? ಲಾಸ್ಟ್ ಟೈಮ್ ಯಾರೊಬ್ರು ಮಾತಾಡಿದ್ರು. ಲಾಸ್ ಆಯ್ತು ಅಂತ ಮಾತಾಡಿದ್ರು. ಅದೇ ಸಪೋರ್ಟ್ ಇಟ್ಕೊಂಡು ಇಳಿಸ್ಬೇಕು. ಕೇರ್ಫುಲ್ ಆಗಿ ನಾವು ಪ್ರತಿ ವಾರನೂ 500ರಿಂದ 600 ಕಾಯಿ ಹಾಕ್ತಾ ಇದೀವಿ. ಇವಾಗ 200 ಕಾಯಿ ತಗೊಂಡು ಹೋಗಕ್ಕಾಗ್ತಲ್ಲ, ಭಯ ಆಗ್ತಾ ಇದೆ. ಎಲ್ಲಿ ಅಷ್ಟೊಂದು ಮಾಲ್ ಹಾಕ್ಬಿಟ್ಟು ಎಲ್ಲಿಂದ ಇದು ಮಾಡೋದು? ಬಿಸ್ನೆಸ್ ಹಾಕಿರೋ ಬಂಡವಾಳ ವಾಪಸ್ ಬರಲಿಲ್ಲ ಅಂದ್ರೆ ದಂಧೆ ಬಿಡಂಗಿಲ್ಲ. ಹೌದೌದು ಇದನ್ನೇ ನಂಬ್ಕೊಂಡಿರೋದು, ಬಿಸ್ನೆಸ್ ಬಿಡಂಗಿಲ್ಲ. ಖಂಡಿತ. ಸೊ ಹಂಗಾಗಿ ಏನೋ ಕೊಟ್ಟಪಡಿ ಮಾಡ್ತಾ ಇದೀವಿ. ಇರ್ಲಿ ಸರ್, ಮಾಲನ್ನ ತಗೊಂಡ್ಬರ್ಬೇಕು, ಚೆನ್ನಾಗಿ ಇಳಿಸ್ಬೇಕಷ್ಟೇ. ಹೌದು ಸರ್, ಹಾಕ್ತೀರಿ. ರೈತರ ಕಷ್ಟ ಅನ್ನೋದು ಎಷ್ಟೇ ಹೌದಲ್ಲ, ಇರ್ಲಿ ಸರ್. ದಳ್ಳಾಳಿಗಳು ಏನ್ ಮಾಡ್ತಾರಂದ್ರೆ